ಎಲ್ಲರಿಗೂ ನಮಸ್ಕಾರ. ಇಂದಿನ ಡೀಪ್ ಡೈವ್ಗೆ ಸ್ವಾಗತ. ನಮ್ಮ ಮುಂದಿವೆ ಜೂನ್ 28, 2025 ಕೆಲವು ಮುಖ್ಯ ಕನ್ನಡ ಪತ್ರಿಕೆಗಳು. ನಮಸ್ಕಾರ. ಹೌದು, ಸಾಕಷ್ಟು ಸುದ್ದಿಗಳಿವೆ. ರಾಜ್ಯ, ದೇಶ, ಅಂತಾರಾಷ್ಟ್ರೀಯ ವಿಷಯಗಳೂ ಇವೆ. ಹೌದು, ರಾಜಕೀಯ, ಪರಿಸರ, ಆಡಳಿತ, ಸಮಾಜ ಹೀಗೆ ಎಲ್ಲವೂ ಸೇರಿದೆ. ನಮ್ಮ ಕೆಲಸ ಈ ಸುದ್ದಿಗಳ ಮೂಲಕ್ಕೆ ಹೋಗಿ ಅದರ ಹಿಂದಿನ ಒಳನೋಟಗಳನ್ನ ಸ್ವಲ್ಪ ಆಳವಾಗಿ ನೋಡೋದು. ಮಾಹಿತಿಯನ್ನ ಸಿಂಪಲ್ ಆಗಿ ಆದ್ರೆ ಕ್ಲಿಯರ್ ಆಗಿ ಚರ್ಚಿಸೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಬೆಂಗಳೂರಿನ ವಿಷಯವೇ ಜಾಸ್ತಿ ಕಾಣಿಸುತ್ತೆ. ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಲ್ವಾ? ಹೌದು, ರಾಜ್ಯಾದ್ಯಂತ ವಿಶೇಷವಾಗಿ ಬೆಂಗಳೂರಲ್ಲಿ ವಿಜೃಂಭಣೆಯಿಂದ ನಡೆದಿದೆ ಅಂತ ವರದಿಗಳು ಹೇಳ್ತಿವೆ. ಹಲವೆಡೆ ಪೂಜೆ, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳೆಲ್ಲ ನಡೆದಿದೆ. ಈ ಸಲ ಬಿಬಿಎಂಪಿ ಪ್ರಶಸ್ತಿಗಳು ಏನದು ಸಂಖ್ಯೆಯನ್ನು 50ಕ್ಕೆ ಇಳಿಸಿದ್ದಾರೆ ಅಲ್ವಾ? ಹೌದು, ಅದೊಂದು ಸಣ್ಣ ಬದಲಾವಣೆ. ಅದೇ ಹೊತ್ತಿಗೆ ಕೆಂಪೇಗೌಡರ ಹೆಸರಲ್ಲಿ ಒಂದು ಥೀಮ್ ಪಾರ್ಕ್ ಯೋಜನೆ, ಅದಕ್ಕೆ 4 ತಿಂಗಳ ಟೈಮ್ಲೈನ್ ಕೊಟ್ಟಿದ್ದಾರೆ ಅಂತ ಡಿಸಿಎಂ ಹೇಳಿದ್ದಾರೆ. ಓ, ಕೃಷ್ಣ ಬೈರೇಗೌಡರಿಗೆ ಅದರ ಜವಾಬ್ದಾರಿ ಕೊಟ್ಟಿದ್ದಾರಂತೆ. ಹೌದು, ಬೆಂಗಳೂರಿನ ಕಟ್ಟಿದವರನ್ನ ನೆನಪಿಸ್ಕೊಳ್ಳೋ ಜೊತೆಗೆ ಇವತ್ತಿನ ಬೆಂಗಳೂರಿನ ಚಾಲೆಂಜಸ್ ಬಗ್ಗೆನೂ ಮಾತು ಬಂದಿದೆ. ಸುಮಾರು 1,00,000 ಕೋಟಿ ರೂಪಾಯಿಯ ಅಭಿವೃದ್ಧಿ ಯೋಜನೆ ಪ್ರಸ್ತಾಪ ಇದೆ ಅಂತನೂ ಸುದ್ದಿ ಇದೆ. 1,00,000 ಕೋಟಿ ದೊಡ್ಡ ಮೊತ್ತವೇ. ಇದು ಮೂಲ ಸೌಕರ್ಯದ ಅಗತ್ಯ ಎಷ್ಟಿದೆ ಅಂತ ತೋರಿಸುತ್ತೆ. ಖಂಡಿತ. ಇದರ ಮಧ್ಯ ಕೆಎಂಎಫ್ನವರು ಮೆಟ್ರೋ ಸ್ಟೇಷನ್ಗಳಲ್ಲಿ ನಂದಿನಿ ಪ್ರಾಡಕ್ಟ್ಸ್ ಮಾರಾಟಕ್ಕೆ ಜಾಗ ಕೇಳಿದರು. ಹೌದು, ಅದು ಕೂಡ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಆದ್ರೆ ಬೆಂಗಳೂರಿನ ಇನ್ನೊಂದು ಮುಖ ಅಂದ್ರೆ ವಿದ್ಯಾರಣ್ಯಪುರದಲ್ಲಿ ಹಾಡಹಗಲೇ ಸುಮಾರು 7 ಕೋಟಿ ರೂಪಾಯಿ ದರೋಡೆ ಆಗಿರೋದು. ಅಯ್ಯೋ, ಇದು ನಿಜಕ್ಕೂ ನಗರದ ಸೇಫ್ಟಿ ಬಗ್ಗೆ ಮತ್ತೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಅದೇ, ನಗರದ ವಿಷಯ ಹೀಗಿದ್ರೆ ರಾಜ್ಯದ ಬೇರೆ ಕಡೆ ಪರಿಸರದ ಬಗ್ಗೆ ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಬೇಸರದ ಸುದ್ದಿ ಇದೆ. ಹೌದು, ಒಳ್ಳೆ ಸುದ್ದಿ ಅಂದ್ರೆ ಕೆಆರ್ಎಸ್ ಡ್ಯಾಂ 85 ವರ್ಷಗಳಲ್ಲಿ ಮೊದಲ ಬಾರಿಗೆ ಜೂನ್ನಲ್ಲೇ ಭರ್ತಿಯಾಗಿದೆ. ಒಳ್ಳೆ ಮಳೆ ಆಗಿದೆ. ವಾವ್, ಅದು ನಿಜಕ್ಕೂ ರೈತರಿಗೆಲ್ಲ ಸಂತೋಷದ ವಿಷಯ. ಆದ್ರೆ ಅಷ್ಟೇ ಆತಂಕಕಾರಿ ವಿಷಯ ಅಂದ್ರೆ ಚಾಮರಾಜನಗರದಲ್ಲಿ ಸತ್ತ 5 ಹುಲಿಗಳ ಕೇಸ್. ಹೌದಲ್ಲ, ಅದಕ್ಕೆ ವಿಷನೇ ಕಾರಣ ಅಂತ ಕನ್ಫರ್ಮ್ ಆಗಿದೆ ಅಲ್ವಾ? ಹೌದು, ತಮ್ಮ ಹಸು ಕೊಂದಿದ್ದಕ್ಕೆ ಸೇಡು ತೀರಿಸಿಕೊಳ್ಳಕ್ಕೆ ಯಾರೋ ವಿಷ ಹಾಕಿದ್ದಾರೆ ಅನ್ನೋ ಶಂಕೆ. ಒಬ್ಬರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ದೇವರೇ, ಇದು ಎಲ್ಲಿಗ್ ಬಂತು ನೋಡಿ. ಇದರ ಬೆನ್ನಲ್ಲೇ ಬಂಡೀಪುರದಲ್ಲೂ ಒಂದು ಹುಲಿ ಸತ್ತಿದೆ ಅಂತ ಸುದ್ದಿ. ಹೌದು, ಇದು ಮಾನವ ವನ್ಯಜೀವಿ ಸಂಘರ್ಷ ಎಷ್ಟು ತೀವ್ರವಾಗಿದೆ ಅನ್ನೋದಕ್ಕೆ ಸಾಕ್ಷಿ. ಅರಣ್ಯ ಇಲಾಖೆಗೆ ಇದು ದೊಡ್ಡ ಸವಾಲು. ಪೋಸ್ಟ್ಮಾರ್ಟಮ್ ಮಾಡಿ ಸ್ಯಾಂಪಲ್ಸ್ ಲ್ಯಾಬ್ಗೆ ಕಳಿಸಿದ್ದಾರೆ. ಪರಿಸರದ ಈ ಸ್ಥಿತಿ ಒಂದು ಕಡೆ ಆದ್ರೆ ರಾಜ್ಯದ ಆಡಳಿತದಲ್ಲೂ ಒಂದಿಷ್ಟು ಬದಲಾವಣೆಗಳ ಸುದ್ದಿ ಇದೆ. ಏನದು? ರಾಜ್ಯ ಪೊಲೀಸರು ಅವರ ಟೋಪಿ ಬದಲಾಗ್ತಿದೆ. ಬ್ರಿಟಿಷರ ಕಾಲದ ಹಳೇ ಟೋಪಿ ಬಿಟ್ಟು ಹೊಸ ನೀಲಿ ಬಣ್ಣದ ಪೀಕ್ ಕ್ಯಾಪ್ ಹಾಕ್ತಾರಂತೆ. ಸಿಎಂ ಒಪ್ಪಿಗೆ ಕೊಟ್ಟಿದ್ದಾರೆ. ಓ ಹೌದಾ? ಇದೇನೋ ಸಿಂಬಾಲಿಕ್ ಬದಲಾವಣೆ ಇರ್ಬೋದಾ? ವಸಾಹತುಶಾಹಿ ಕುರುಹುಗಳಿಂದ ಹೊರಬರೋ ಪ್ರಯತ್ನ? ಹೌದು, ಹಾಗೆ ಅನ್ಸುತ್ತೆ. ಇನ್ನು ರಾಜಕೀಯದಲ್ಲೂ ಸ್ವಲ್ಪ. ಹೇಗೆ ಅಂದ್ರೆ ಸಣ್ಣ ಬದಲಾವಣೆ ಆಗ್ಬಹುದು ಅಂತ ಸಿಎಂ ಅವರೇ ಹೇಳಿದ್ದಾರೆ. ಅದೇ ಹೊತ್ತಿಗೆ ಬಿಜೆಪಿಯಲ್ಲೂ ಬಣಗಳ ಮಧ್ಯೆ ಸಮಾಧಾನ ಮಾಡೋಕೆ ಪ್ರಹ್ಲಾದ್ ಜೋಶಿಯವರು ಮೀಟಿಂಗ್ ಮಾಡಿದ್ದಾರೆ ಅಂತಾನೂ ವರದಿ ಬಂದಿದೆ. ರಾಜಕೀಯ ಸರಿ, ಆದ್ರೆ ಈ ಒಂದು ವಿಷಯ ನೋಡಿ ತುಂಬಾ ವಿಚಿತ್ರ ಅನ್ನಿಸ್ತು. ಸರ್ಕಾರಿ ಶಾಲೆಗಳಿಗೆ ಮುಂಚೆ ದಾನ ಕೊಟ್ಟಿದ್ದ ಜಾಗಕ್ಕೆಲ್ಲ ಈಗಿನ ಮಾರ್ಕೆಟ್ ರೇಟ್ ದುಡ್ಡು ಕೊಡಿ, ಇಲ್ಲ ಜಾಗ ವಾಪಸ್ ಕೊಡಿ ಅಂತ ದಾನಿಗಳ ಮಕ್ಕಳೋ ಮೊಮ್ಮಕ್ಕಳೋ ಕೇಳ್ತಿದ್ದಾರಂತೆ. ಹೌದಾ? ಇದು ಎಲ್ಲಿ? ಕೊಪ್ಪಳದಲ್ಲಿ ಈ ತರ ಶುರುವಾಗಿದೆ ಅಂತೆ. ಪೇಪರ್ನಲ್ಲಿದೆ. ಬೇರೆ ಕಡೆಯೂ ಇರಬಹುದು. ಅಯ್ಯೋ, ಇದು ದಾನದ ಮೂಲ ಉದ್ದೇಶಕ್ಕೆ ಪೆಟ್ಟು ಕೊಡುತ್ತೆ. ಕಾನೂನು ಪ್ರಕಾರ ಏನು ಮಾಡ್ಬೋದು ಅನ್ನೋದು ದೊಡ್ಡ ಪ್ರಶ್ನೆ ಆಗತ್ತೆ ಮುಂದೆ. ಖಂಡಿತ. ಇನ್ನು ರಾಷ್ಟ್ರೀಯ ಮಟ್ಟಕ್ಕೆ ಬಂದ್ರೆ ಪುರಿ ಜಗನ್ನಾಥ ರಥಯಾತ್ರೆ. ಹೌದು, ಅಲ್ಲಿ ಕಾಲ್ತುಳಿತಾಗಿ 600ಕ್ಕೂ ಹೆಚ್ಚು ಜನಕ್ಕೆ ಗಾಯ ಆಗಿದೆಯಂತ ವರದಿ. ತುಂಬನೇ ದುಃಖದ ವಿಷಯ ಇದು. ಜನಸಂದಣಿ ನಿರ್ವಹಣೆ ಎಷ್ಟು ಮುಖ್ಯ ಅನ್ನೋದನ್ನ ಮತ್ತೆ ತೋರಿಸಿದೆ. ಹೌದು. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ ಕಡೆಯಿಂದ ಒಂದು ಸುದ್ದಿ. ಓಕೆ. ಭಾರತ ಮತ್ತು ಅಮೆರಿಕ ಮಧ್ಯೆ ಒಂದು ದೊಡ್ಡ ವ್ಯಾಪಾರ ಒಪ್ಪಂದ ಬೇಗ ಆಗಬಹುದು ಅಂತ ಟ್ರಂಪ್ ಆಡಳಿತ ಸೂಚನೆ ಕೊಟ್ಟಿದೆ. ಇದು ಒಳ್ಳೆ ಬೆಳವಣಿಗೆ. ಯಾವ ಕ್ಷೇತ್ರಗಳಲ್ಲಿ ಅಂತ ಏನಾದ್ರೂ ಇದೆಯಾ? ಸ್ಪಷ್ಟವಾಗಿಲ್ಲ, ಆದ್ರೆ ದೊಡ್ಡ ಒಪ್ಪಂದ ಅಂತ ಹೇಳಿದ್ದಾರೆ. ಬಹುಶಃ ಟೆಕ್ನಾಲಜಿ, ಕೃಷಿ ಇರಬಹುದು. ಸರಿ. ಇನ್ನು ಮಹಾರಾಷ್ಟ್ರದಲ್ಲಿ ತ್ರಿಭಾಷಾ ಸೂತ್ರ ಮತ್ತೆ ಹಿಂದಿ ಹೇರಿಕೆ ವಿರೋಧಿಸಿ ಉದ್ಧವ್ ಠಾಕ್ರೆ ಅವ್ರ ರಾಜ್ ಠಾಕ್ರೆ ಇಬ್ಬರು ಒಟ್ಟಿಗೆ ಪ್ರತಿಭಟನೆ ಮಾಡ್ತಾರೆ ಅಂತ ಸುದ್ದಿ ಇದೆ ಜುಲೈ 5ಕ್ಕೆ. ಹೌದು, ಇದು ಮತ್ತೆ ಭಾಷಾ ವಿವಾದವನ್ನ ಮುನ್ನೆಲೆಗೆ ತರುತ್ತೆ ಅನ್ನಿಸುತ್ತೆ. ಹೌದು, ನೋಡಿದ್ರೆ ಇವತ್ತಿನ ಚರ್ಚೆಯಲ್ಲಿ ಕೆಂಪೇಗೌಡರ ಸ್ಮರಣೆಯಿಂದಿಡಿದು ಬೆಂಗಳೂರಿನ ಸಮಸ್ಯೆಗಳು, ಪರಿಸರ ಸಂಘರ್ಷ,
ಆಡಳಿತದ ಬದಲಾವಣೆ, ರಾಷ್ಟ್ರೀಯ ದುರ್ಘಟನೆ, ಅಂತಾರಾಷ್ಟ್ರೀಯ ಒಪ್ಪಂದದ ನಿರೀಕ್ಷೆ ಹೀಗೆ ಬಹಳಷ್ಟು ವಿಷಯಗಳನ್ನ ಮುಟ್ಟಿದ್ದೇವೆ. ಹೌದು, ಒಂದು ಕಡೆ ಇತಿಹಾಸದ ಸಂಭ್ರಮ, ಇನ್ನೊಂದು ಕಡೆ ವರ್ತಮಾನದ ಕಠಿಣ ಸವಾಲುಗಳು. ಅಭಿವೃದ್ಧಿ, ಅಪರಾಧ, ಪ್ರಕೃತಿ ಜೊತೆಗಿನ ಸಂಘರ್ಷ ಇವೆಲ್ಲವೂ ನಮ್ಮ ಮುಂದಿದೆ. ಖಂಡಿತ. ಹಾಗಾದ್ರೆ ಇಂದಿನ ಚರ್ಚೆಯಿಂದ ಕೊನೆಗೊಂದು ಯೋಚನೆಗೆ ಹಚ್ಚುವ ಪ್ರಶ್ನೆ. ನಾವು ಇತಿಹಾಸವನ್ನ ನೆನಪಿಸ್ಕೊಳ್ತೀವಿ, ಸರಿ, ಆದ್ರೆ ವರ್ತಮಾನದ ಈ ಕ್ಲಿಷ್ಟ ಸಮಸ್ಯೆಗಳನ್ನ ಬಗೆಹರಿಸೋಕೆ ಅದರಿಂದ ಏನ್ ಕಲಿಬಹುದು? ಅಂದ್ರೆ ಅಭಿವೃದ್ಧಿ ಮತ್ತು ಸಂರಕ್ಷಣೆ ಇವೆರಡರ ನಡುವೆ ಬ್ಯಾಲೆನ್ಸ್ ಹೇಗೆ ಸಾಧಿಸೋದು? ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯವೇ ಸರಿ. ಬರೀ ಸರ್ಕಾರಗಳು ಅಥವಾ ನೀತಿ ನಿರೂಪಕರು ಮಾತ್ರನಾ, ಅಥವಾ ನಿಮ್ಮ ಎಲ್ಲರ ಪಾತ್ರವೂ ಇದೆಯಾ? ಅದೇ ಪಾಯಿಂಟ್. ಸರಿ, ಮುಂದಿನ ಡೀಪ್ ಡೈವ್ನಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಮತ್ತೆ ಸಿಗೋಣ. ಖಂಡಿತ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು.